ನಮಸ್ಕಾರ. ಕಾಂತಾರ ನೋಡ್ಕೊಂಡು ಬಂದಾಗಿಂದ ಅದೇ ಗುಂಗಲ್ಲಿದ್ದೀನಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ರಿವ್ಯೂ ಕೊಡೋದು ಅಥವಾ ಸಿನಿಮಾ ಬಗ್ಗೆ ನೋಡ್ಕೊಂಬಂದು ಬರೆಯೋದು ಅದು ಯಾವುದೂ ಅಲ್ಲ. ಇದು ಪ್ಯೂರ್ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಿದ್ರೆ, ಅಥವಾ ಒಬ್ಳು ಸಿನಿಮಾ ಪ್ರೀತಿ ಮಾಡೋಳು ಪಾಯಿಂಟ್ ಆಫ್ ವ್ಯೂವಿಂದ, ಅಥವಾ ತುಂಬ ನಮ್ಮ ಮಣ್ಣಿನ ಕಥೆಗಳು, ನಮ್ಮ ನಾಡಿನ ಇತಿಹಾಸ, ದೈವಗಳು, ದೇವರು, ಇದೆಲ್ಲದರ ಒಂದು ಹಿಸ್ಟ್ರಿ ಬಗ್ಗೆ ಅಥವಾ ಆ ಗಟ್ಟಿ ಕಥೆಗಳ ಬಗ್ಗೆ ಒಬ್ಳು ಅಭಿಮಾನಿಯಾಗಿ ಕಾಂತಾರ ನೋಡಿದಾಗ ಅಧ್ಯಾಯ 1 ಅಂದರೆ ಈಗ ರಿಲೀಸ್ ಆಗಿರೋ ಸಿನಿಮಾ ಪ್ಯೂರ್ ಮ್ಯಾಜಿಕ್. ಒಂದಂತೂ ಹೇಳ್ಬೋದು, ರಿಷಬ್ ಸರ್, ಥ್ಯಾಂಕ್ ಯು. ವಿ ಆರ್ ಸೋ 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 ಪ್ರೌಡ್ ಆಫ್ ಯು, ಹೊಂಬಾಳೆ ಫಿಲ್ಮ್ಸ್. ಬಿಕಾಸ್ ಈ ಥರದ್ದು ಒಂದು ವಿಷನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂದಾಗ ಪ್ರೊಡಕ್ಷನ್ ಹೌಸ್ ಕೂಡ ಅಷ್ಟೇ ಗಟ್ಟಿಯಾಗಿ ಜೊತೆಲಿ ನಿಂತ್ಕೊಬೇಕಾಗತ್ತೆ. ಆ ಡಿಸಿಪ್ಲಿನ್, ಆ ಡೆಡಿಕೇಶನ್ ಎರಡೂ ತುಂಬ ಚೆನ್ನಾಗಿ ಆನ್ ಸ್ಕ್ರೀನ್ ಕಾಣುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದೆ. ಯೂಶ್ವಲಿ ಅಂದರೆ ತುಂಬ ಜನ, ಈಗ ಫಾರ್ ಎಕ್ಸಾಂಪಲ್ ಟ್ರೇಲರ್ ರಿಲೀಸ್ ಆದಾಗ್ಲೂ ನಾನು ಒಬ್ಳು ಫ್ಯಾನ್ ಆಗಿ, ಕಾಂತಾರ ಸಿನಿಮಾ ಫ್ಯಾನ್ ಆಗಿ, ಒಂಚೂರು ನನಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇತ್ತು. ಅಂದರೆ ಒಂದು ಟೆನ್ಷನ್ನು ಇತ್ತು, ಏನು ಹೇಳೋದಕ್ಕೆ ಹೊರಟಿದ್ದಾರೆ ಇವರು, ಜಾಸ್ತಿ ಏನೂ ರಿವೀಲ್ ಮಾಡಿಲ್ಲ, ಏನೋ ಕ್ಲೀಶೆ ಥರ ಇದೆಯಲ್ಲ ಅಂತ. ಈ ಥರದ್ದು ಒಂದು ಸ್ಕ್ರೀನ್ ಪ್ಲೇ, ಈ ಥರದ್ದು ಒಂದು ಕತೆ ಹೇಳಬೇಕು ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಹಾಫ್ ಕೂಡ ಅವರು ನೀಟಾಗಿ ಪೋಣಿಸ್ಕೊಂಡು ಹೋಗಿದ್ದಾರೆ ಕತೆನ. ಸೆಕೆಂಡ್ ಹಾಫ್ ಅಂತೂ ಬಿಡಿ, ಮಾತಾಡೋಂಗೆ ಇಲ್ಲ. ಅದರಲ್ಲೂ ನಾನು ವೆಯ್ಟ್ ಮಾಡ್ತಾ ಇದ್ದಿತ್ತು ದೈವಗಳ ಪೋರ್ಷನ್ ಯಾವಾಗ ಬರುತ್ತೆ ಅಂತ. ಪ್ರತಿ ಸಲ ಅದು ಬಂದಾಗ್ಲೂ ಒಬ್ಬ ಕಲಾವಿದ, ಒಬ್ಬ ನಾಯಕ ನಟ, ಹೀರೋ ಯಾವುದೋ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾ ಇರೋರು ಆ ಸೀನಲ್ಲಿ ನಮಗೆ ರಿಷಬ್ ಶೆಟ್ಟಿನೇ ಕಾಣಿಸಿದ್ರೆ ಬಹುಶಃ ಅದಷ್ಟು ಜಸ್ಟಿಸ್ ಸಿಗ್ತಾ ಇತ್ತೋ ಇಲ್ಲೋ. ಪ್ರತಿ ಸಲ ದೈವದ ಪೋರ್ಷನ್ ಬಂದಾಗ ರಿಷಬ್ ಸರ್ನ ನಾವು ನೋಡಿದಾಗ ಅಲ್ಲಿ ರಿಷಬ್ ಸರ್ ನಮಗೆ ಕಾಣಿಸ್ತಾ ಇರಲಿಲ್ಲ. ಒಂದು ಪಂಜುರ್ಲಿ ಕಾಣ್ತಾ ಇತ್ತು, ಒಂದು ಗುಳಿಗ ದೈವ ಕಾಣ್ತಾ ಇತ್ತು, ಅಮ್ನೋರು ಕಾಣ್ತಾ ಇದ್ರು. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ಪಾತ್ರಗಳು, ಗುಲ್ಶನ್ ಅವ್ರು ಮಾಡಿರೋದಾಗಿರ್ಬೋದು, ರುಕ್ಮಿಣಿ ಅವರು, ಜೈರಾಮ್ ಸರ್, ಪ್ರತಿಯೊಬ್ಬರು ಒಂದು ಚಿಕ್ಕ ಪಾತ್ರ ಮಾಡಿದವರಿಂದ ಒಂದು ತುಂಬ ಸ್ಕ್ರೀನ್ ಸ್ಪೇಸ್ ಇರೋವಂಥ ಪಾತ್ರ ಮಾಡಿದವ್ರವರೆಗೂ ಅದ್ಭುತವಾಗಿ ಅವರ ಕೆಲಸಗಳನ್ನ ನಿಭಾಯಿಸಿದ್ದಾರೆ. ಈವನ್ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಅಥವಾ ಲೊಕೇಶನ್ಸ್, ಆ್ಯಕ್ಷನ್ ಸೀಕ್ವೆನ್ಸ್ಗಳು, ರೆಗ್ಯುಲರ್ ಸಿನಿಮಾ ಆ್ಯಕ್ಷನ್ ಸೀಕ್ವೆನ್ಸ್ ಥರ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಒಂದು ಡಿವೋಷ್ನಲ್ ಕಂಟೆಂಟ್ ಇರೋದ್ರಿಂದ ಆ ಬಾಡಿ ಲ್ಯಾಂಗ್ವೇಜ್ನ ಅವ್ರು ಕ್ಯಾರಿ ಮಾಡಿರೋವಂಥ ರೀತಿ, ರಿಷಬ್ ಸರ್ ಅಪ್ಪ, ಐ ಡೋಂಟ್ ನೋ, ಒಂದು ಹೆಮ್ಮೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ. ಕಾಂತಾರ ಒಳ್ಳೆ ಕಂಟೆಂಟ್ ಈಸ್ ದ ಕಿಂಗ್, ಕ್ವೀನ್, ಎವ್ರಿಥಿಂಗ್. ಅದು ನಿಜವಾದ ಗೆಲುವಂದರೆ. ಏನೇನೋ ರಿಲೀಸ್ಗೆ ಮುಂಚೆ, ಈಗ ಶೂಟಿಂಗ್ ಟೈಮಲ್ಲಿ ಅದಾಯ್ತಂತೆ, ಕಾಂತಾರದಲ್ಲಿ ಇದಾಯ್ತಂತೆ, ಅಥವಾ ಪ್ರಮೋಷನ್ ಟೈಮಲ್ಲಿ ಹಿಂಗಾಯಿತು ಹಂಗಾಯಿತು, ಅಲ್ಲೆಲ್ಲೋ ಯಾವುದೋ ಲ್ಯಾಂಗ್ವೇಜ್ ಮಾತಾಡಲಿಲ್ಲ, ಅದು ಯಾವುದೂ ಮ್ಯಾಟರೇ ಆಗಲಿಲ್ಲ ಸಿನಿಮಾ ನೋಡಾದ್ಮೇಲೆ. ಬಿಕಾಸ್ ನನಗನ್ಸಿದ್ದು ರಿಷಬ್ ಸರ್ ಅಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡಾಗಿ ಎಲ್ಲ ಹ್ಯಾಂಡ್ಲ್ ಮಾಡ್ತಿದ್ದು ನೋಡಿದ್ರೆ ಅವ್ರು ಮಾಡಿದ ಸಿನಿಮಾ ಮೇಲೆ ಅವ್ರಿಗೆ ಇದ್ದಿದ್ದು ಕಾನ್ಫಿಡೆನ್ಸ್ ಹಂಗಿತ್ತು ಅನಿಸುತ್ತೆ. ಅದು ಆನ್ ಸ್ಕ್ರೀನ್ ಕಾಣ್ತಾ ಇದೆ. ಬೆಸ್ಟ್ ವಿಶಸ್ ಇಡೀ ತಂಡಕ್ಕೆ, ಕಂಗ್ರ್ಯಾಚುಲೇಷನ್ಸ್. ಮತ್ತೊಂದು ಸಲ ನಾಳೆ ಅಥವಾ ನಾಡಿದ್ದು ಹೋಗಿ ನಾನು ನೋಡ್ತಾ ಇದ್ದೀನಿ. ಬಿಕಾಸ್ ನಂಗೆ ಅದೇನೋ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದರಲ್ಲೂ ನಾನು ಮಲೆನಾಡು ಭಾಗಕ್ಕೆ ಬಿಲಾಂಗ್ ಆಗೋದ್ರಿಂದ ಮಲೆನಾಡು ಅಥವಾ ಕರಾವಳಿ ಭಾಗಗಳಲ್ಲೇ ಈ ಪಂಜುರ್ಲಿ ಆಗಿರ್ಬೋದು, ಅಥವಾ ಈ ದೈವಗಳು, ನಾವು ಚಿಕ್ಕವರಿಂದ ಈ ನಮ್ಮೆಲ್ಲ ತೋಟ ಗದ್ದೆಗಳಲ್ಲಿ ಚೌಡಿ, ಈ ಥರದ್ದು ಚಿಕ್ಕ ಚಿಕ್ಕ ಆರಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಆ ಕನೆಕ್ಷನ್ಸ್ ನಮಗೆ ತುಂಬ ಜಾಸ್ತಿ ಇದೆ. ದೈವೇಚ್ಛೆ ಇಲ್ಲದೆ ಒಂದು ಡಿವೈನ್ ಇಂಟರ್ವೆನ್ಷನ್ ಅಂತ ನಾವೇನು ಹೇಳ್ತೀವಿ, ಒಂದು ದೇವ್ರ ಆಶೀರ್ವಾದ ಇಲ್ಲದೆ ಖಂಡಿತವಾಗ್ಲೂ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಮುಗಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ಅನಿಸುತ್ತೆ. ಅಥವಾ ಅವ್ರ ಜೊತೆ ಆ ಒಂದು ದೇವ್ರು ನಿಂತ್ಕೊಂಡಿದ್ದಕ್ಕೆ ಬಹುಶಃ ಇಷ್ಟು ಮ್ಯಾಜಿಕಲ್ ಆಗಿ ಅದು ಬರೋದಕ್ಕೆ ಸಾಧ್ಯ ಆಯಿತು ಅನಿಸುತ್ತೆ. ಒಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಈ ಥರದ್ದು ಒಂದು ಕಂಟೆಂಟ್ನ ಟಚ್ ಮಾಡೋದೆ. ತುಂಬ ಚಂದವಾಗಿ, ತುಂಬ ಜಸ್ಟಿಸ್ ಕೊಟ್ಟು ಅದ್ಭುತವಾಗಿ ಮಾಡಿ ಮುಗಿಸಿದ್ದಾರೆ. ಆಮೇಲೆ ನಾನು ಇನ್ನೊಂದು ಲೈನ್ ಆ್ಯಡ್ ಮಾಡಬೇಕು. ಕೆಲವೊಂದು ಸಿನಿಮಾಗಳನ್ನ ನೋಡಿದಾಗ ಹೇಳ್ತಾ ಇದ್ದೆ, ಮ್ಯಾಜಿಕಲ್ ಆನ್ ಸ್ಕ್ರೀನ್, ವರ್ಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್, ಹಾಗೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಕೆಲವೊಂದು ಸಿನಿಮಾಗಳನ್ನ ನೋಡಿದಾಗ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತ ನಾವೇನು ವೆಯ್ಟ್ ಮಾಡ್ತಾ ಇರ್ತೀವಿ ಸಿನಿಮಾಗಳನ್ನ ನೋಡೋದಕ್ಕೆ,
ಆ ಥಿಯೇಟರ್ ಸ್ಕ್ರೀನ್ಗೆ ಈ ಸಿನಿಮಾಯಿಂದ ಒಂದು ಜಸ್ಟಿಸ್ ಸಿಕ್ತು ಅನ್ನೋ ಫೀಲಿಂಗ್ ಬರುತ್ತೆ ಗೊತ್ತಾ. ಆ ಥರದ್ದು ಒಂದು ಸಿನಿಮಾ ಕಾಂತಾರ. ಆ್ಯಂಡ್ ಒಂದು ಸೀನಲ್ಲೂ ಗೊತ್ತಾಗುತ್ತೆ ಎಷ್ಟು ರಿಸ್ಕ್ ಫ್ಯಾಕ್ಟರ್ ನೀವು ತೊಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಸಿನಿಮಾಟೋಗ್ರಫಿ ಆಗಿರ್ಬೋದು, ಅಜ್ನೀಶ್ ಸರ್, ಬಿ ಜಿ ಎಮ್ಗಳಾಗಿರ್ಬೋದು, ಬೇರೆ ಪದ ನನಗೆ ಸಿಗ್ತಾಯಿಲ್ಲ, ಎಲ್ಲದಕ್ಕೂ ಡಿವೈನ್ ಅಂತಲೇ ಯೂಸ್ ಮಾಡ್ಬೇಕು ಅನ್ಸುತ್ತೆ. ಬಿಕಾಸ್ ಯಾವುದೇ ಒಂದು ಸೀನ್ನ ಲಿಫ್ಟ್ ಮಾಡಬೇಕಂದ್ರೆ ಅದ್ರ ಬಿ ಜಿ ಎಮ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅವೆಲ್ಲ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬ ಕಲಾವಿದರು, ಇಡೀ ತಂಡ, ಪ್ರೊಡಕ್ಷನ್ ಹೌಸ್ ಆ್ಯಂಡ್ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹಿಂದೆ ನಾವೆಲ್ಲ ಒಪ್ಕೊಂಡಿದ್ದೀವಿ, ತುಂಬ ಇಷ್ಟಪಟ್ಟಿದ್ದೀವಿ. ಎಲ್ಲ ಸಿನಿಮಾದಲ್ಲೂ ಡೈರೆಕ್ಟರ್ ಪ್ಲಸ್ ನಾಯಕ ನಟ ಆ ಕಾಂಬಿನೇಷನ್ ಇರುತ್ತೆ. ಇಬ್ಬರು ಒಂದು ಮೇನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೆ, ಜೊತೆಗೆ ಪ್ರೊಡಕ್ಷನ್ ಹೌಸ್. ಆದರೆ ಇಲ್ಲಿ ಆ ಎರಡು ದೊಡ್ಡ ಜವಾಬ್ದಾರಿನೂ, ಅಂದರೆ ಡೈರೆಕ್ಷನ್ ಮತ್ತು ನಾಯಕ ನಟನಾಗಿ ಪ್ರಮುಖ ಪಾತ್ರ ನಿರ್ವಹಣೆ, ಆ ಎರಡು ತುಂಬ ದೊಡ್ಡ ಜವಾಬ್ದಾರಿ. ಎರಡೂ ಜವಾಬ್ದಾರಿನೂ ರಿಷಬ್ ಅವರೇ ತಗೊಂಡು ಕೂಡ ಇಷ್ಟು ಚೆನ್ನಾಗಿ ಫುಲ್ಫಿಲ್ ಮಾಡಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಸೋ ಪ್ರೌಡ್ ಆಫ್ ಯು ಸರ್, ಸೋ ಪ್ರೌಡ್ ಆಫ್ ಯು. ಹೀರೋ ಸಿನಿಮಾ ಪ್ರಮೋಷನ್ ಸಂದರ್ಭದಲ್ಲಿ ನಂಗೆ ಇನ್ನೂ ನೆನಪಿದೆ, ಆಗಷ್ಟೇ ಲಾಕ್ಡೌನ್ ಮುಗ್ದಿತ್ತು, ಅವ್ರನ್ನ ಇಂಟರ್ವ್ಯೂ ಮಾಡಿದ್ದು. ಆವಾಗಿನ ರಿಷಬ್ ಸರ್ಗೂ ಇವಾಗಿನ ರಿಷಬ್ ಸರ್ಗೂ ದೈತ್ಯ ಪ್ರತಿಭೆ ಆಗಿ ಬೆಳೆದಿದ್ದಾರೆ ಅವರು. ಕಾಂತಾರ ನೋಡಿಲ್ಲ ಅಂದರೆ ಹೋಗಿ ನೋಡಿ ಥಿಯೇಟರ್ಗೆ. ಟಿಕೆಟ್ ಇವತ್ತು ಸಿಕ್ಕಿಲ್ಲ ಅನ್ನೋ ನಾಳೆ ಸಿಗುತ್ತೆ. ನೋಡಿದವ್ರು ಕೂಡ ಇನ್ನೊಂದು 2 ಸಲ ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಕೆಲವೊಂದು ಸೀನ್ಗಳನ್ನ, ಎಸ್ಪೆಷಲಿ ಆ ದೈವಗಳು ಇರುವಂಥ ಸೀಕ್ವೆನ್ಸ್ಗಳು. ಹೋಗಿ ನೋಡಿ ಕನ್ನಡ ಸಿನಿಮಾಗಳು. ಹೀಗೆ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಖಂಡಿತವಾಗ್ಲೂ ಕನ್ನಡ ಸಿನಿ ಪ್ರೇಕ್ಷಕರು ಜೊತೆಲಿರ್ತಾರೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕಾಂತಾರ. ಥ್ಯಾಂಕ್ ಯು.